ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಷೇಧಾಜ್ಞೆ ಮಧ್ಯೆ ಕೂಡ ಬಾಗಲಕೋಟೆಯಲ್ಲಿ ಹಿಂದೂ ಸಮಾವೇಶ ನಡೀತಾ ಇದೆ. RSSಗೆ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆ ನಡೆಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹಿಂದೂ ಪರ ಸಂಘಟನೆಗಳಿಂದ ಶೋಭಾಯಾತ್ರೆ ನಡೆಸಿಲ್ಲ. ಈಗ 3 ಗಂಟೆಗೆ ಆರಂಭ ಆಗುತ್ತೆ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನವನಗರದ ಉದ್ಭವ ಗಣಪತಿ ದೇವಸ್ಥಾನದಿಂದ ಈ ಮೆರವಣಿಗೆ ಆರಂಭ ಆಗುತ್ತೆ. 100 ವರ್ಷ ತುಂಬಿದ ಸಂಭ್ರಮದ ಹಿನ್ನೆಲೆಯಲ್ಲಿ ವೀರಭದ್ರೇಶ್ವರ ದೇವಾಲಯದ ಬಳಿ ಶೋಭಾಯಾತ್ರೆ ಸಮಾರೋಪವನ್ನು ಹಮ್ಮಿಕೊಂಡಿದ್ದಾರೆ. ನಂತರ ವೇದಿಕೆಯಲ್ಲಿ ನಡೆಯಲಿರುವ ಸಮ್ಮೇಳನದ ಕಾರ್ಯಕ್ರಮಗಳು ಹಿಂದೂ ಮುಖಂಡರು, ವಿವಿಧ ಗಣ್ಯರು, ಮಠಾಧೀಶರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಯಾತ್ರೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಪೂರ್ವ ನಿಯೋಜಿತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಾವುದೇ ಅಡ್ಡಿ ಇಲ್ಲ. ಹೆಚ್ಚಿನ ಭದ್ರತೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆಯಂತೆ. ಸೊ ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಈ ಪ್ರಕರಣದಲ್ಲಿ 100 ವರ್ಷ ತುಂಬಿರೋ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಈ ಸೆಲೆಬ್ರೇಷನ್ ನಡೀತಾ ಇದೆ RSSದು. ಹಾಗಾಗಿ ಇಲ್ಲೂ ಕೂಡ ಇನ್ನೇನು 3 ಗಂಟೆಗೆ ಆರಂಭ ಮಾಡ್ತಾರೆ. ಬಾಗಲಕೋಟೆ ಮೊದಲೇ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಶಿವಾಜಿ ಜಯಂತಿಯ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲನ್ನು ತೂರಿದ್ರು, ಚಪ್ಪಲಿಯನ್ನು ಎಸ್ತಿದ್ರು. ಇದರ ನಡುವೆ ಈ RSS ಶೋಭಾಯಾತ್ರೆ ನಡೀತಾ ಇರೋದು ಬಹಳ ಹದ್ದಿನ ಕಣ್ಣು ಅಂತಾರಲ್ಲ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಅಂತ ಆ ಪರಿಸ್ಥಿತಿ ಪೊಲೀಸರಿಗೆ ಬಂದೊದಗಿದೆ. 3 ಗಂಟೆಗೆ ಆರಂಭ ಆಗುತ್ತೆ ಈ ಶೋಭಾಯಾತ್ರೆ. ವೀರಭದ್ರೇಶ್ವರ ದೇವಾಲಯ ಅಂತ ಇದ್ದಾರೆ, ಅಲ್ಲಿಂದ ಆರಂಭ ಆಗುತ್ತೆ. ಎಷ್ಟು ಜನ ಜಮಾಯಿಸ್ತಾರೆ, ಆಮೇಲೆ ಅವ್ರ ಮೇಲೆ ಕಣ್ಣಿಟ್ಟಿರ್ಬೇಕು. ಈಗ ಈ ಪರೇಡ್ನಲ್ಲಿ ಅಥವಾ ಈ ಶೋಭಾಯಾತ್ರೆ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳ್ಕೂಡ್ದು, ಪ್ರವೋಕ್ ಯಾರು ಮಾಡಬಾರ್ದು, ಅದನ್ನು ಅಬ್ಸರ್ವ್ ಮಾಡಬೇಕು ಪೊಲೀಸರು. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಅಶೋಕ್ ನೀಡ್ತಾರೆ. ಅಶೋಕ್, ಪೊಲೀಸರಂತೂ ಕಳೆದ 2 ದಿನದಿಂದ ಹೈರಾಣ ಆಗ್ಬಿಟ್ಟಿದ್ದಾರೆ, ಹೆಂಗೆ ಪರಿಸ್ಥಿತಿ ನಿಭಾಯಿಸೋದು ಅಂತ. ಇದರ ನಡುವೆ RSSನ ಈ ಪಥ ಸಂಚಲನ ಎಷ್ಟು ಚಾಲೆಂಜಿಂಗ್ ಆಗಿದೆ ಪೊಲೀಸರಿಗೆ, ಆ್ಯಂಡ್ ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ? ವಿದ್ಯಾ, ನಿಜಕ್ಕೂ ಇದು ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ 2 ದಿನಗಳಿಂದ ಶಿವಾಜಿ ಮೂರ್ತಿ ಮೆರವಣಿಗೆ ನಡೆದಂತ ಗಲಾಟೆ ಸಂದರ್ಭದಲ್ಲಿ ಈಗ ಮತ್ತೆ ಆ ನಿಷೇಧಾಜ್ಞೆ ಮಧ್ಯೆಯೂ ಕೂಡ ಇದೀಗ ಪೂರ್ವ ನಿಯೋಜಿತವಾಗಿ ನಿಗದಿಯಾದಂತಹ ಒಂದು RSSನ ಪಥ ಸಂಚಲನ ಶೋಭಾಯಾತ್ರೆ ಇರುತ್ತೆ. ಅದು ಏನಂದ್ರೆ ನವನಗರದ 30ನೇ ಸೆಕ್ಟರ್ನಲ್ಲಿ ಈ ಒಂದು ಏನು ಸೆಕ್ಟರ್ನಿಂದ ಉದ್ಭವ ಗಣಪತಿ ದೇವಸ್ಥಾನ ಇದೆ, ಅಲ್ಲಿಂದ 52ನೇ ಸೆಕ್ಟರ್ವರೆಗೂ ಶೋಭಾಯಾತ್ರೆ ಇರುತ್ತೆ. ಅಲ್ಲಿ ಏನು ಮೆರವಣಿಗೆ ನಡೀತಾ ಇದೆ, RSS ಶೋಭಾಯಾತ್ರೆ ನಡೀತಿದೆ. ಅದರಲ್ಲಿ ಸಾಕಷ್ಟು ಗಣ್ಯರು, ಹಿಂದೂ ಮುಖಂಡರು ಕೂಡ ಮತ್ತೆ ಸ್ವಾಮೀಜಿಗಳು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಯಾಕಂದ್ರೆ ಹೆಚ್ಚುವರಿಯಾಗಿ 5 ಎಸ್ಪಿಗಳಿದ್ದಾರೆ. ಮತ್ತೆ ಚೇತನ್ ಸಿಂಗ್, ಏನು ಉತ್ತರ ವಲಯ IGP ಚೇತನ್ ಸಿಂಗ್ ರಾಥೋಡ್ ಅವರು ಕೂಡ ಇಲ್ಲೇ ಇರೋದ್ರಿಂದ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿ ಕೂಡ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿದ್ದಾರೆ. ಹೀಗಾಗಿ ಪ್ರತ್ಯೇಕವಾಗಿ, ಯಾಕಂದ್ರೆ ಹಳೆ ಬಾಗಲಕೋಟೆ ಪಂಕಾ ಮಸೀದಿ ಏರಿಯಾಗಳೇ ಆಗಿರ್ಬೋದು, ಕಿಲ್ಲಾವೋನಿ ಆಗಿರ್ಬೋದು, ಅಲ್ಲಿ ಕೂಡ ಸಾಕಷ್ಟು ಬಿಗಿ ಭದ್ರತೆ ಈಗಾಗಲೇ ಕಲ್ಪಿಸಲಾಗಿದೆ. ಪ್ರತ್ಯೇಕವಾಗಿ ನವನಾಡದಲ್ಲಿ ಏನು ಶೋಭಾಯಾತ್ರೆ ನಡೀತಾ ಇದೆ, ಈ ಶೋಭಾಯಾತ್ರೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಈಗ ಅಷ್ಟೇ 2 ದಿನದಿಂದ ಬಾಗಲಕೋಟೆಯಲ್ಲಿ ಕೂಡ ಪಕ್ಷದ ವಾತಾವರಣ ನಿರ್ಮಾಣ ಆಗಿತ್ತು. ಇದರ ಮಧ್ಯದಲ್ಲೂ ಕೂಡ ಈಗ ಶೋಭಾಯಾತ್ರೆ ಮತ್ತು RSSಗೆ 100 ವರ್ಷದ ಸಂಭ್ರಮ ಹಿನ್ನೆಲೆಯಲ್ಲಿ ಪೂರ್ವ ನಿಯೋಜಿತವಾಗಿ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಶೋಭಾಯಾತ್ರೆ ನಡೆದಿರುವಂತದ್ದು. ಶೋಭಾಯಾತ್ರೆಯಲ್ಲಿ ಹಿಂದೂ ಮುಖಂಡರು ಬಂದು ಏನು ವೀರಭದ್ರೇಶ್ವರ 52ನೇ ಸೆಕ್ಟರ್ನಲ್ಲಿ ವೀರಭದ್ರೇಶ್ವರ ದೇವಸ್ಥಾನದವರೆಗೂ ಶೋಭಾಯಾತ್ರೆ ನಡೆಯುತ್ತೆ. ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನ ಏನು ನಿರ್ಮಾಣ ಮಾಡಲಾಗಿದೆ. ಆ ವೇದಿಕೆ ಮೂಲಕ ಹಿಂದೂ ಮುಖಂಡರು ಏನು ಒಂದು ಭಾಷಣ ಮಾಡೋಕೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿರುವಂತದ್ದು. ಈಗ ಸದ್ಯಕ್ಕೆ ಪ್ರತ್ಯೇಕವಾಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಥ್ಯಾಂಕ್ ಯು ಡೀಟೇಲ್ಸ್ಗೆ ಅಶೋಕ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.